ಪಿಂಚಣಿ ಹಣದ ಕುರಿತು ತುಂಬ ಜನ ಕೇಳಿದ್ರಿ. ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ. ಪಿಂಚಣಿ ಹಣ ಎಲ್ಲರೂ ಕೂಡ ಬಾಯಿ ಬಿಟ್ಟರೆ ಕೇಳ್ತಾ ಇದ್ರಿ ಪಿಂಚಣಿ ಹಣ ಅಂತ. ಹೌದು, ಪಿಂಚಣಿ ಹಣ ಜಮೆ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ನಮ್ಮ ಕರ್ನಾಟಕ CM ಆಗಿರುವಂಥ DK ಶಿವಕುಮಾರ್ ಅವರು ಮತ್ತು ಕೇಂದ್ರದಿಂದ ನಮ್ಮ ಮೋದಿಜಿಯವರು ಇಬ್ಬರು ಸೇರಿಬಿಟ್ಟು ಆರಾಮ್ಸೆ ಇಲ್ಲಿ ಪಿಂಚಣಿ ಹಣವನ್ನು ಹಾಕ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ. ಎಲ್ರಿಗೂ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಆರಾಮ್ಸೆ ಏನಿಲ್ಲ ಅಂತಂದ್ರೂ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನೀವೇನು ಕೆಲಸ ಮಾಡ್ತಾಯಿದ್ದು, ನಾನು ಫಸ್ಟ್ ಆಫ್ ಆಲ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೊಂದು ವಿಚಾರ ತುಂಬ ಜನ ಹೇಳ್ತಾರೆ ನಮ್ಗೆ ಆಗಲ್ಲ, ನಾವು ಪಡ್ಕೊಳ್ಳಿಕ್ಕಾಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಎಲ್ಲಿಂದ ಹಣ ಬರುತ್ತೆ, ನಮಗೆ ನಾವೆಲ್ಲ ಎಂತ ಪಡ್ಕೊಳ್ಳೋ ಸರ್ ಅಂತ. ಇದು ತಪ್ಪು. ನೀವು ಯೋಚನೆ ಮಾಡ್ತಿರುವಂಥ ಒಂದು ವೇನೇ ದೊಡ್ಡ ತಪ್ಪು. ಅರ್ಥ ಆಯ್ತಾ? ನೀವು ಹೆಂಗೆ ಯೋಚನೆ ಮಾಡಬೇಕಪ್ಪ ಅಂತಂದ್ರೆ ನಾನು ಎಲ್ಲ ಮಾಡ್ತೀನಿ, ನಾನು ಎಲ್ಲ ಮಾಡಬಲ್ಲೆ, ನನ್ನ ಹತ್ರ ಎಲ್ಲ ಆಗುತ್ತೆ ಅನ್ನುವಂಥದ್ದು ರೀತಿಯಲ್ಲಿ ಯೋಚನೆ ಮಾಡಬೇಕೆ. ನನ್ನ ಹತ್ರ ಆಗಲ್ಲ, ನಾನೇನು ಹಂಗಿರಬಾರ್ದು ಯಾವತ್ತೂ ಕೂಡ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಪಿಂಚಣಿ ಹಣ ಜಮೆ ಆಗುತ್ತಾ? ಆಗಲಿ, ನಾವು ಹಣವನ್ನು ಪಡ್ಕೊಳ್ತೀವಿ, ಹಿಂಗಿರಬೇಕು. ನನ್ನ ಹತ್ರ ಎಲ್ಲ ಎಲ್ಲಾಗತ್ತೆ, ಹಂಗಿರಬಾರ್ದು ಯಾವತ್ತೂ ಕೂಡ. ಫಸ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಏನು ಮಾಡಬೇಕು ಈ ಒಂದು ಯೋಚನೆಯಲ್ಲಿ, ಇದು ಮಾಡಿದ್ರೆ ನೀವು ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗತ್ತೆ. ಮತ್ತು ಇನ್ನೊಂದು ವಿಚಾರ, ಆಗುತ್ತೆ ಅನ್ನೋದಕ್ಕಿಂತ ನಾವು ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನು ಮಾಡಬೇಕಪ್ಪ ಅಂತಂದರೆ, ನೀವು ಮೊದಲನೇದಾಗಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಐ ಥಿಂಕ್ ಎಲ್ರಿಗೂ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ. ನೀವು ಮೊದಲನೇದಾಗಿ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಏನಿದೆ ಅದನ್ನ ಮಾಡಿ. ಅರ್ಥ ಆಯ್ತಾ? ಒಂದು. ಆ್ಯಂಡ್ ಎರಡನೇ ವಿಚಾರ, ನಿಮ್ಮದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಏನಿದೆ ಅದನ್ನು ಮಾಡಿ. ಅರ್ಥ ಆಯ್ತಾ? ಆ್ಯಂಡ್ ಮೂರನೇದು, ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಒಂದು ವಿಚಾರ. ಆ್ಯಂಡ್ ಎರಡನೇ ವಿಚಾರ, ನಿಮ್ಮದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಮಾಡಿ. ಆ್ಯಂಡ್ ಮೂರನೇ ವಿಚಾರ, ನಿಮ್ಮ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಆದಮೇಲೂ ಕೂಡ ನಿಮ್ಮದು ಏನಪ್ಪ ಅಂತಂದರೆ ತುಂಬ ಜನರದ್ದು ಡಾಕ್ಯುಮೆಂಟ್ಸ್ ಇಶ್ಯೂಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ. ದಯವಿಟ್ಟು ಅದನ್ನು ಮಾಡಿ. ಅರ್ಥ ಆಯ್ತಾ? ಅದಾದ ಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಯಾವತ್ತೂ ಕೂಡ ತುಂಬ ಜನ ಹೇಳ್ತಾರೆ, ಸರ್ ಇದರಲ್ಲೆಲ್ಲ ಎಂಥ ಹಣ ಬರುತ್ತೆ ಸರ್, ಹೌದಾ, ಇದು ನಮಗೆ ನಂಬಲಿಕ್ಕೆ ಆಗಲ್ಲ, ನಮಗೆ ಎಂಥದ್ದು ಹಂಗೆ ಯೋಚನೆ ಮಾಡ್ತೀರಾ ನೀವು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ತುಂಬ ಜನ ಇದೇ ರೀತಿಯಲ್ಲಿ ಲೈಫಲ್ಲೂ ಕೂಡ ಈಗ ಏನೋ ಇದು ಒಂದು ಸ್ಕೀಮ್ ಅಂತ ತಗೊಂಡು ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗಲ್ಲ. ಎಲ್ರಿಗೂ ಕೂಡ ನಾನು ತುಂಬ ಬಾರಿ ಹೇಳ್ತಾ ಇರ್ತೀನಿ, ನಿಮಗೆ ಲೈಫ್ ಬಗ್ಗೆನೂ ಕೂಡ ಹೇಳ್ತಾ ಇರ್ತೀನಿ ನಾನು. ನೀವು ನಮ್ಗಾಗಲ್ಲ ಗುರು ಅಂತ ನೀವು ಹೇಳ್ತೀರಾ, ಆ ರೀತಿ ಮಾಡಬಾರ್ದು ಯಾವತ್ತೂ ಕೂಡ. ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ ಅನ್ನುವಂಥ ರೀತಿಯಲ್ಲಿ ಇರಬೇಕೆ. ನನಗೆ ಎಂತ ಆಗತ್ತೆ, ಯಾಕೆ ಹೆಂಗೆ ಯೋಚನೆ ಮಾಡ್ತೀರಾ? ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ಯಾಕೆ ನೀವು ಯೋಚನೆ ಮಾಡೋದಿಲ್ಲ? ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ಒಂದು ಬಾರಿ ಯೋಚನೆ ಮಾಡಿ ನೋಡಿ. ಯಾವತ್ತೂ ಕೂಡ ನಾನು ಹೇಳುವಂಥದ್ದೇ, ನಮ್ಗೆ ಆಗಲ್ಲ, ನಾನು ಮಾಡಲ್ಲ ಅನ್ನುವಂಥದ್ದು ಇರಬಾರ್ದು ಯಾವತ್ತೂ ಕೂಡ. ನಾನು ಮಾಡ್ತೀನಿ, ನನಗೆ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಇರಬೇಕು. ಈಗ ನಾನು ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಓಕೆ. ಆಧಾರ್ ಕಾರ್ಡ್ ಅಪ್ಡೇಟ್ ಎಲ್ಲ ಓಕೆ. ಪಿಂಚಣಿ ಹಣ, ಈಗ ಓಲ್ಡ್ ಏಜ್ ಪೆನ್ಷನ್ ಏನಿದೆ ಅಂದರೆ ವೃದ್ಧರಿಗೆ ಬರುವಂಥ ಪೆನ್ಷನ್ ಏನಿದೆ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಈಗಿನ 8% ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇದೆ. ನಾನು ಕೇಳ್ಪಟ್ಟಿದ್ದೀನಿ ತುಂಬ ಜನರ ಹತ್ರ. ಯಾಕಂತಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾರೆ, ಇಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ, ನನ್ನ ಹತ್ರ ಕೂಡ ಕೇಳ್ತಾರೆ ತುಂಬ ಜನ, ಸರ್ ನಮಗೆ ಇಲ್ಲಿ ವೃದ್ಧರಿಗೆ ಬರುವಂಥ ಒಂದು ಪೆನ್ಷನ್ ಹಣ ಏನಿದೆ ಅದು ಬರ್ತಾ ಇಲ್ಲ, ನಮ್ಗೆ ಹಣವನ್ನು ಕೊಡಿ ಸರ್, ಏನು ಸರ್ ಇದು ಅನ್ನುವಂಥದ್ದು ಒಂದಿಷ್ಟು ಜನ ಹೇಳ್ತೀರ. ಎಲ್ರಿಗೂ ಹೇಳುವಂಥದ್ದು, ನೀವು ಹಣವನ್ನು ಪಡ್ಕೊಳ್ಬೋದು, ಏನು ದೊಡ್ಡ ವಿಚಾರ ಅಲ್ಲ. ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಏನಿದೆ, ನಿಮ್ಮ ಅನಿಸಿಕೆ ತುಂಬ ಮುಖ್ಯ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಅಷ್ಟೇ. ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲೇಬೇಡಿ. ನನ್ನ ಹತ್ರ ಇದಾಗಲ್ಲ, ನನ್ನ ಹತ್ರ ಇದಾಗಲ್ಲ, ಎಲ್ಲದೂ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ, ಇದು ತುಂಬ ಮುಖ್ಯ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ, ತುಂಬ ಜನ ಕೇಳಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು, ತುಂಬ ಜನ ಕೇಳಿದ್ದೀರಾ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಬರುತ್ತೆ. ಓಕೆ, ಏನು ಮಾಡಬೇಕು ಈಗ? ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಏನು ಮಾಡಬೇಕು? ಹಣ ಜಮೆ ಆಗಿಲ್ಲ, ಓಕೆ ಸರ್, ಏನು ಮಾಡಬೇಕೀಗ? ಏನು ಮಾಡಬೇಕಪ್ಪ ಅಂತಂದರೆ, ಒಂದು ವಿಚಾರವನ್ನು ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ. ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ. ತುಂಬ ಜನರಿಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ಸ್ನೇಹಿತರೆ. ಯಾಕಂತಂದರೆ ಮೊಬೈಲ್ ನಂಬರ್ ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದಿದೆ. ಮೊಬೈಲ್ ನಂಬರ್ನ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಯೋಜನೆ ಆಗಲಿ ಲಿಂಕ್ ಮಾಡಿಸಿ. ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಅವರಿಗೂ ಹೇಳುವಂಥದ್ದು, ಇದು ಪಿಂಚಣಿ ಹಣ ಮಾತ್ರ ಅಂತಲ್ಲ. ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಏನೋ ಸರ್ಕಾರ ಐ ಥಿಂಕ್ ಎಲ್ರಿಗೂ ಹಣ ಹಾಕ್ತಾ ಇದೆ, ಒಂದು ಖುಷಿ ಪಡುವಂಥ ವಿಚಾರ. ಯಾಕಂತಂದರೆ ತುಂಬ ಜನರಿಗೆ ಹಣ ಹಾಕ್ತಾ ಇರುವಂಥದ್ದೊಂದು ತುಂಬ ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನಾನು.
ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಅಯ್ಯೋ ನಮ್ಗೆ ಆಗಲ್ಲ, ಹಣ ಬರಲ್ಲ, ಅದೆಲ್ಲ ಬಿಡಿ. 100% ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಯಾವತ್ತೂ ಕೂಡ ನಾನು ಹೇಳುವಂಥದ್ದು ನನ್ನ ಹತ್ರ ಆಗಲ್ಲ, ನಾನು ಮಾಡಲ್ಲ, ಅಥವಾ ಏನೋ ನನಗೆ ಆಗ್ಬಿಡಲ್ಲ ಅದೆಲ್ಲ ಅನ್ನುವಂಥದ್ದು ಇರಬೇಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು ಇಷ್ಟು, ನಾನು ಮೋಟಿವೇಟ್ ಮಾಡುವಂಥದ್ದಂತ ಅಲ್ಲ, ಇದು ಒಂದು ವಿಚಾರ ಹೇಳುವಂಥದ್ದು, ಎಲ್ರಿಗೂ ಹೇಳುವಂಥದ್ದು. ಮೊದಲನೇದಾಗಿ ಫಸ್ಟ್ ವಿಚಾರ, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ, ಪ್ರತಿಯೊಬ್ಬರಿಗೂ ಅವ್ರಿಗೆ ಇವ್ರಿಗೆ ಅಂತಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಅಮೌಂಟನ್ನು ಕೂಡ ನಿಮ್ಮೆಲ್ಲರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಎಲ್ಲರೂ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟ, ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಏನು ಅಪ್ಡೇಟ್ಗಳನ್ನು ಕೂಡ ದಯವಿಟ್ಟು ಕರೆಕ್ಟಾಗಿ ಪಾಲಿಸ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ನಾನು ಹೇಳಿದ್ನಲ್ಲ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಸಿಗೋಣ.